ಸಹಕೈದಿಗಳಿಗೆ ದರ್ಶನ್ ಹಲ್ಲೆ ಮಾಡಿದ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದಾಸ ಯಾರಿಗೂ ಹೊಡೆದಿಲ್ಲ ಅನ್ನೋದು ಬಯಲಾಗಿದೆ. ಈ ಮಧ್ಯೆ ಕಾಟೇರನಿಗೆ ಟಿವಿ ಭಾಗ್ಯ ಸಿಕ್ಕಿದ್ದು ಡೆವಿಲ್ ಸಿನಿಮಾ ಸಂಭ್ರಮವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿದೆ. ಜೈಲಲ್ಲಿ ನಟ ದರ್ಶನ್ ಹಲ್ಲೆ ಕೇಸ್ಗೆ ಟ್ವಿಸ್ಟ್. ಗಲಾಟೆಯೇ ನಡೆದಿಲ್ಲ ಎಂದು ರಿಪೋರ್ಟ್. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನಿಗೆ ಜೈಲಲ್ಲಿ ನರಕ ದರ್ಶನವಾಗ್ತಿದೆ. ಈ ಮಧ್ಯೆ ಜೈಲಲ್ಲೇ ಜಗ್ಗುದಾದ ದರ್ಬಾರ್ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಸಹಕೈದಿಗಳಿಗೆ ಕ್ಷಣಕ್ಕೂ ಡೆವಿಲ್ ಚಿತ್ರಹಿಂಸೆ ಕೊಡುತ್ತಿದ್ದಾರೆ ಎನ್ನಲಾಗಿತ್ತು. ಸದ್ಯ ಇದೇ ಸುದ್ದಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಎಸ್ಪಿ ಅಂಶುಕುಮಾರ್ ಘಟನೆಯ ಸತ್ಯಾಸತ್ಯತೆ ಬಗ್ಗೆ ತಿಳಿಯಲು ತನಿಖೆ ನಡೆಸಿದ್ದಾರೆ. ಸದ್ಯ ತನಿಖೆಯ ಪ್ರಾಥಮಿಕ ರಿಪೋರ್ಟ್ ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ರಿಗೆ ಸಲ್ಲಿಕೆ ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ವರದಿ ಬಂದ ಬೆನ್ನಲ್ಲೇ ದರ್ಶನ್ ಬ್ಯಾರಕ್ ಬಳಿ ಭದ್ರತೆಗಿದ್ದವರ ವಿಚಾರಣೆ ನಡೆಸಲಾಗಿತ್ತು. 3 ಪಾಳಿಯಲ್ಲಿರೋ 6 ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಲಾಗಿತ್ತು. ಈ ವೇಳೆ ಸಿಬ್ಬಂದಿ, ನಾವು ಭದ್ರತೆಗಿದ್ದ ವೇಳೆ ಯಾವುದೇ ಗಲಾಟೆ ಹಲ್ಲೆ ಏನೂ ನಡೆದಿಲ್ಲ, ನಮ್ಮ ಗಮನಕ್ಕೂ ಬಂದಿಲ್ಲ, ಗಲಾಟೆಯಾದ ಬಗ್ಗೆಯೂ ನಮಗೆ ಯಾವುದೇ ದೂರನ್ನ ಬ್ಯಾರಕ್ನಲ್ಲಿದ್ದವರು ಕೊಟ್ಟಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ದರ್ಶನ್ ಪಟಾಲಂ ನಾರ್ಮಲ್ ರೀತಿಯೇ ಬ್ಯಾರಕ್ನಲ್ಲಿದ್ದಾರೆ. ದರ್ಶನ್ ಬ್ಯಾರಕ್ನಲ್ಲಿದ್ದ ಜೊತೆಗಾರರೂ ಸಹ ಸಿಬ್ಬಂದಿ ಬಳಿ ತುಟಿಕ್ ಪಿಟಿಕ್ ಅಂತಿಲ್ಲ. ಡೆವಿಲ್ ಸಿನಿಮಾ ಸಕ್ಸಸ್ ಬಗ್ಗೆ ತಮ್ಮ ಬಳಿ ದರ್ಶನ್ ಮಾತಾಡಿದ್ರೂ ಅಷ್ಟೇ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂಲಕ ಸಿಬ್ಬಂದಿಗಳ ಹೇಳಿಕೆ ಆಧರಿಸಿ ನಟ ದರ್ಶನ್ ಬ್ಯಾರಕ್ನಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಎಂದು ಎಡಿಜಿಪಿ ದಯಾನಂದ್ರಿಗೆ ಅಂಶುಕುಮಾರ್ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ. ದರ್ಶನ್ ಜೈಲಲ್ಲಿ ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಇದು ಆಧಾರರಹಿತ ವಿಚಾರ ಎಂದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿನೊಳಗೆ ತಮ್ಮ ಸಹಚರರ ಜೊತೆ ಕಿತ್ತಾಟ ಆಡಿದ್ದಾರೆ, ಬೆಂಬಲಿಗರಿಗೆ ಹೊಡೆದಿದ್ದಾರೆ ಎಂಬ ಅಂತೆಕಂತೆ ಜೋರಾಗಿ ಕೇಳಿಬಂದಿತ್ತು. ಆದರೆ ಈ ಅಂತೆಕಂತೆಗಳಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತೆರೆ ಎಳೆದಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ನಾನೇ ಖುದ್ದಾಗಿ ಜೈಲಿಗೆ ತೆರಳಿ ಈ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ನನ್ನ ಪತಿ ಜೊತೆಗೆ ಅವರಿಂದ ಹಲ್ಲೆಗೊಳಗಾದ ವ್ಯಕ್ತಿಗಳ ಬಗ್ಗೆ ಮಾತಾಡಿದೆ. ಈ ಆರೋಪಗಳು ನಕಲಿ, ಆಧಾರರಹಿತ ಮತ್ತು ದುರುದ್ದೇಶಪೂರಿತ ಉದ್ದೇಶದಿಂದ ರಚಿಸಲಾಗಿದೆ ಎಂದಿದ್ದಾರೆ ವಿಜಯಲಕ್ಷ್ಮಿ. ಕೊನೆಗೂ ದರ್ಶನ್ಗೆ ಸಿಕ್ತು ಟಿವಿ ಭಾಗ್ಯ. ಜೈಲಲ್ಲಿ ಸಿಸಿಟಿವಿ ಕಣ್ಗಾವಲಲ್ಲಿ ದರ್ಶನ. ಕೊನೆಗೂ ಕಾಡಿ ಬೇಡಿದ್ದ ದರ್ಶನ್ ಸೆಲ್ಗೆ ಟಿವಿ ಫಿಕ್ಸ್ ಆಗಿದೆ. ಕೋರ್ಟ್ ಆದೇಶದಂತೆ ಟಿವಿಯನ್ನ ಅಧಿಕಾರಿಗಳು ಅಳವಡಿಸಿದ್ದಾರೆ. ಆದರೆ ಸೀಮಿತ ಚಾನೆಲ್ಗಳನ್ನ ಮಾತ್ರ ನೋಡಲು ಅವಕಾಶ ಇರಲಿದೆ. ಅಲ್ಲದೆ ಟಿವಿ ಅಳವಡಿಕೆ ಜೊತೆಗೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ದರ್ಶನ್ ಚಲನವಲನಗಳು ಸೆರೆಯಾಗಲಿದೆ. ಇನ್ನು ಡೆವಿಲ್ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿದೆ. ಹೀಗಾಗಿ ದರ್ಶನ್ಗೆ ಟಿವಿ ಮೂಲಕ ಡೆವಿಲ್ ಸಿನಿಮಾ ಪ್ರದರ್ಶನದ ರೆಸ್ಪಾನ್ಸ್ ನೋಡುವ ಅವಕಾಶ ಸಿಕ್ಕಿದೆ. ಈ ಮೂಲಕ ಸೆಲೆಬ್ರಿಟೀಸ್ ಅಭಿಮಾನವನ್ನ ದರ್ಶನ್ ಕಣ್ತುಂಬಿಕೊಳ್ಳಲಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.